ನಮಸ್ಕಾರ ಎಲ್ಲರಿಗೂ ಹೆಂಗದ್ರಿ ಎಲ್ಲರೂ. ನಾನಂತೂ ಊರು ಅಡ್ಡಾಡಿ ನೆಗಡಿ ಹಾದ್ಬಿಟ್ಟೈತೆ ನೋಡ್ರಿ ನನಗೆ. ಹಿಂಗಾಗಿ ಒಂದು ಬೆಸ್ಟ್ ಸೂಪ್ ಮಾಡ್ಕೊಂಡು ಕುಡಿಯೋಣ ಅಂತ ಮಾಡಕ್ಕೆ ಹೊರಟೀನಿ. ಹೆಂಗೆ ಮಾಡೋದಂತ ಹೇಳ್ತೀನಿ ಬರ್ರಿ. ಒಂದು ಬಾಣಲಿ ಕಾಯಕ್ಕಿಟ್ಟು ಅದ್ರೊಳಗೆ ಎಣ್ಣೆ ಹಾಕಬೇಕು. ಎಣ್ಣೆ ಕಾದ್ಮೇಲೆ ಒಂದು ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ ಹಾಕ್ಬೇಕ್ರಿ. ಆಮೇಲೆ ಒಂದು ಸ್ವಲ್ಪ ಶುಂಠಿ ಸಣ್ಣಗೆ ಹೆಚ್ಚಿದ್ದು ಮತ್ತು ಬೀನ್ಸು, ಬೀಟ್ರೂಟು, ಕ್ಯಾರೆಟು, ಕ್ಯಾಬೇಜ್ ಇವನ್ನೆಲ್ಲ ಸಣ್ಣಗೆ ಹೆಚ್ಚಿದ್ದು ಹಾಕಿ ಫ್ರೈ ಮಾಡ್ಕೋಬೇಕ್ರಿ. ನಮ್ಗೆ ಇಷ್ಟವಾದ ಕಾಯಿಪಲ್ಯ ಬೇಕಾದರೂ ಯಾವುದಾದ್ರೂ ಹೆಚ್ಕೊಂಡು ಹಾಕೋಬೇಕ್ರಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಮಚದಷ್ಟು ಮೆಣಸಿನ ಪುಡಿ ಹಾಕಿ ಒಂದು ಗ್ಲಾಸ್ ನೀರು ಹಾಕ್ಬೇಕ್ರಿ. ನಾನು ಒಂದೇ ಗ್ಲಾಸ್ ಸೂಪ್ ಮಾಡ್ಕೊಳಕತ್ತೀನಿ ಅಂತ ಇಷ್ಟು ಸ್ವಲ್ಪ ಹಾಕಿನ ಕಾಯಿಪಲ್ಯ. ನಿಮಗೆ ಭಾಳ ಬೇಕಂದ್ರೆ ಸ್ವಲ್ಪ ಜಾಸ್ತಿನ ಹಾಕೋಬೇಕು ಕಾಯಿಪಲ್ಯನ. ಆಮೇಲೆ ಅದು ನೀರು ಕುದಿತ್ಲಿಗೆ ಈ ಕಡೆ ಒಂದು ಚಮಚೆ ಕಾರ್ನ್ಫ್ಲೋರಿಗೆ ಒಂದು ಸ್ವಲ್ಪ ನೀರು ಹಾಕಿ ಗಂಟಿಲ್ದಂಗೆ ಕಲಿಸ್ಕೋಬೇಕು ನೋಡ್ರಿ. ನಾವು ಅಕಸ್ಮಾತ್ ಕಾರ್ನ್ಫ್ಲೋರ್ ಇರಲಿಲ್ಲ ಅಂದ್ರೆ ರಾಗಿ ಹಿಟ್ಟು ಅಥವಾ ಜೋಳದ ಹಿಟ್ಟು ಹಾಕಿದ್ರೂ ನಡಿತೈತಿ. ಹಿಂಗೆ ಕಲಿಸ್ಕೊಂಡಿದ್ದ ಹಿಟ್ಟನ್ನ ಕುದಿಯೋ ನೀರಿಗೆ ಹಾಕಿಬಿಟ್ರೆ ಒಂದು ಕುದಿಸಿದ್ರೆ ಮಂದನ ಸೂಪು ರೆಡಿ ಆಗುತ್ತೆ ನೋಡ್ರಿ. ಇದು ಗಂಟ್ಲಿಗೆ ಭಾಳ ಚಲೋ ಅನ್ಸುತ್ತೆ ರೀ. ಮೆಣಸು ಇರ್ತೈತಲ್ಲ, ಇದನ್ನು ಕುಡಿದ್ರೆ ನೆಗಡಿ ಅಂತೂ ಜಲ್ದಿನ ಸರಿದೈತಿ. ಮಕ್ಕಳಿಗೆ ಇಷ್ಟ ಆಗುತ್ತೆ. ನೀವು ಮಾಡ್ಕೊಂಡು ಕುಡಿದು ಕಮೆಂಟ್ ಮಾಡಿರಿ ಹೆಂಗಿತ್ತು ಅಂತ.